ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಅತ್ಯಂತ ದೊಡ್ಡ ಸಂಚಲನ ಉಂಟಾಗಲಿದೆ. ಈಗ ಪ್ರತಿಯೊಬ್ಬ ಶತ್ರು ನಿಮ್ಮ ಕಾಲು ಮುಟ್ಟಲಿದ್ದಾನೆ. ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮೊದಲು ಈ ವಿಡಿಯೋ ನೋಡಿ. ಏಕೆಂದರೆ ಸ್ನೇಹಿತರೆ, ಮುಂಬರುವ 48 ಗಂಟೆಗಳ ಒಳಗೆ 8 ದೊಡ್ಡ ಶುಭ ಸುದ್ದಿಗಳು ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಸಿಗಲಿವೆ ಮತ್ತು ನಿಮ್ಮ ಅದೃಷ್ಟದ ಎಲ್ಲ ಬಾಗಿಲುಗಳು ಈಗ ಸಂಪೂರ್ಣವಾಗಿ ತೆರೆಯಲಿವೆ. ನಿಮ್ಮ ಗ್ರಹ ಕುಂಡಲಿಯಲ್ಲಿ ಅತ್ಯಂತ ಪ್ರಬಲವಾದ ಮತ್ತು ಅಪರೂಪದ ಯೋಗ ರೂಪುಗೊಳ್ಳುತ್ತಿದೆ. ಇದು ಯಾವುದೇ ವ್ಯಕ್ತಿಯ ರಾಶಿಯಲ್ಲಿ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ರೂಪುಗೊಳ್ಳುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ರಾಶಿಯ ವ್ಯಕ್ತಿಯು ರಾಜನಾಗಲಿದ್ದಾನೆ ಮತ್ತು ಈಗ ನೀವು ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಂಪೂರ್ಣವಾಗಿ ಸಿದ್ಧರಾಗಲಿದ್ದೀರಿ. ಏಕೆಂದರೆ ಸ್ನೇಹಿತರೆ, ಈ ಶುಭ ಸುದ್ದಿಯನ್ನು ಕೇಳಿ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಸಂತೋಷದಿಂದ ತೇಲಾಡುತ್ತಾರೆ. ಮುಂಬರುವ ಕೆಲವು 2 ದಿನಗಳ ಒಳಗೆ ನಿಮ್ಮ ಅದೃಷ್ಟದ ಆ ಹಳೆಯ ಸರಪಳಿ ಮುರಿಯಲಿದೆ. ಅದು ನಿಮ್ಮನ್ನು ವರ್ಷಗಳಿಂದ ಬಂಧಿಸಲ್ಪಟ್ಟಿತ್ತು. ಈ ಬದಲಾವಣೆಯು ನಿಮ್ಮ ಇಡೀ ಜಗತ್ತನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸಿ ಬಿಡುತ್ತದೆ. ಈ 2 ದಿನಗಳ ಒಳಗೆ ನಿಮ್ಮ ಮುಚ್ಚಿದ ಅದೃಷ್ಟದ ಬಾಗಿಲಿನ ಬೀಗ ಸಂಪೂರ್ಣವಾಗಿ ತೆರೆದುಕೊಂಡಿದೆ. ಈಗ ಯಾವ ಉತ್ತಮ ಸಮಯ ನಿಮ್ಮ ಜೀವನವನ್ನು ಪ್ರವೇಶಿಸಿದೆಯೋ ಅದು ನಿಮ್ಮ ವರ್ಷಗಳ ಹಳೆಯ ಬಡತನ, ಕಷ್ಟ ಮತ್ತು ಹಣದ ತೀವ್ರ ಅಭಾವವನ್ನು ಗಾಳಿ ಬಿರುಗಾಳಿಯಂತೆ ಕೊಚ್ಚಿಕೊಂಡು ದೂರ ಕೊಂಡೊಯ್ಯಲಿದೆ. ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಹಣ ಎಷ್ಟು ದೊಡ್ಡ ಬೆಟ್ಟವೇ ನಿರ್ಮಾಣವಾಗಲಿದೆ ಎಂದರೆ ನಿಮ್ಮ ಮುಂಬರುವ 7 ತಲೆಮಾರುಗಳು ಸಹ ಆರಾಮವಾಗಿ ಕುಳಿತು ತಿನ್ನುತ್ತವೆ. ಆದರೂ ಈ ಸಂಪತ್ತು ಎಂದಿಗೂ ಮುಗಿಯುವುದಿಲ್ಲ. ಈ ತಿಂಗಳು ಮುಗಿಯುತ್ತಿದ್ದಂತೆ ನಿಮಗೆ ಆ ಅಮೂಲ್ಯ ಮತ್ತು ದಿವ್ಯ ವಸ್ತುವನ್ನು ನೀಡಿ ಹೋಗಲಿದೆ. ಅದು ಇಡೀ ವರ್ಷವಿಡೀ ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತಿನ ನಿರಂತರ ಮಳೆಯನ್ನು ಸುರಿಸುತ್ತಿರುತ್ತದೆ. ಈ ಪರಮ ಸತ್ಯದ ಮಾತುಗಳನ್ನು ನಿಮ್ಮನ್ನು ಮತ್ತು ನಿಮ್ಮ ಇಡೀ ಕುಟುಂಬವನ್ನು ಆಶ್ಚರ್ಯಚಕಿತಗೊಳಿಸುತ್ತದೆ. ನಿಮ್ಮ ಗ್ರಹ ಕುಂಡಲಿಯಲ್ಲಿ ಈ ಸಮಯದಲ್ಲಿ 2 ಅತ್ಯಂತ ದೊಡ್ಡ ಮತ್ತು ಅಪರೂಪದ ಮಹಾಗ್ರಹಗಳ ದಿವ್ಯ ಸಂಯೋಗ ರೂಪುಗೊಂಡಿದೆ. ಇದರಿಂದಾಗಿ ನಿಮ್ಮ ಜೀವನದ 4 ದೊಡ್ಡ ಕನಸುಗಳು ನನಸಾಗಲಿವೆ. ಇದನ್ನು ಕೇಳಿ ನಿಮ್ಮ ಕಾಲ ಕೆಳಗಿನ ನೆಲವೇ ಜಾರಿ ಹೋಗುತ್ತದೆ. ಇಂತಹ ಮಹಾ ಸಂಯೋಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ವ್ಯಕ್ತಿಯ ಜೀವನದ ದಿಕ್ಸೂಚಿ ಮತ್ತು ಪರಿಸ್ಥಿತಿ ಎಂದಿಗೂ ಬದಲಾಗುವಾಗ ಮಾತ್ರ ರೂಪುಗೊಳ್ಳುತ್ತದೆ. ಕುಂಡಲಿಯಲ್ಲಿ ರೂಪುಗೊಂಡಿರುವ ಈ ಗ್ರಹಗಳು ಈಗ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದಿಲ್ಲ. ಮುಂಬರುವ ಈ 48 ಗಂಟೆಗಳ ಒಳಗೆ ಮಿಂಚಿನಂತೆ ಆಶ್ಚರ್ಯ ತರುವಂಥ ಪವಾಡ ಗ್ರಹ ಕುಂಡಲಿಯಲ್ಲಿ ನಡೆಯಲಿದೆ. ಇದನ್ನು ಕೇಳಿ ನೀವು ಸಂಪೂರ್ಣವಾಗಿ ವಿಸ್ಮಯಗೊಳ್ಳುತ್ತೀರಿ. ಈ ವಿಡಿಯೋದಲ್ಲಿ ಹೇಳಲಾಗುತ್ತಿರುವ ಯಾವುದೇ ಮಾತು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ ಮತ್ತು ಸ್ನೇಹಿತರೆ, ಇದನ್ನು ಮೊದಲಿಗಿಂತ ಕೊನೆಯವರೆಗೂ ಸಂಪೂರ್ಣವಾಗಿ ಗಮನವಿಟ್ಟು ನೋಡಿ. ಇಂದು ಯಾವ 4 ದೊಡ್ಡ ರಹಸ್ಯಗಳು ನಿಮ್ಮ ಮುಂದೆ ಬಹಿರಂಗವಾಗಲಿವೆಯೋ ಅವು ವಾಸ್ತವವಾಗಿ ಜೀವನದಲ್ಲಿ ಇದುವರೆಗೂ ಮಾಡಿದ ಎಲ್ಲ ಸತ್ಕರ್ಮಗಳ ನೇರ ಫಲವಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಈ ವಿಡಿಯೋವನ್ನು ಸ್ವಲ್ಪ ನಿರ್ಲಕ್ಷಿಸಿದರೆ ಅಥವಾ ಇಲ್ಲೇ ಈ ವಿಡಿಯೋವನ್ನು ಬಿಟ್ಟು ಹೊರಟಲು ಹೋದರೆ ಜೀವನವಿಡೀ ಯಾವುದೋ ಕತ್ತಲೆ ಮೂಲೆಯಲ್ಲಿ ಕುಳಿತು ಕಣ್ಣೀರು ಸುರಿಸಬೇಕಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಸ್ವತಃ ದೇವರೇ ನಿಮ್ಮ ವಿಧಿಯನ್ನು ಬದಲಾಯಿಸಲು ಈ ಕೊನೆಯ ಮತ್ತು ಅತ್ಯಂತ ದೊಡ್ಡ ಅವಕಾಶವನ್ನು ನೀಡಿದ್ದಾರೆ ಮತ್ತು ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಸ್ನೇಹಿತರೆ, ಇನ್ನು ಮುಂದೆ ಒಂದು ವಿಷಯ ಸ್ನೇಹಿತರೆ, ಈಗ ಈ ಸುವರ್ಣ ಅವಕಾಶವನ್ನು ನಿಮ್ಮ ಕೈಯಿಂದ ಜಾರಲು ಬಿಡಬೇಡಿ. ಕೇವಲ ಈ ಒಂದು ವಿಡಿಯೋ ನಿಮ್ಮ ಸಂಪೂರ್ಣ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಇದು ಅದೇ ಪವಿತ್ರ ಸಮಯ. ನಿಮ್ಮ ಹಿಂದಿನ ಜನ್ಮಗಳ ಮತ್ತು ಈ ಜನ್ಮದ ಒಳ್ಳೆಯ ಕರ್ಮಗಳ ನೇರ ಫಲವನ್ನು ದೇವರು ನಿಮ್ಮ ಮಡಿಲಿಗೆ ಹಾಕಲಿದ್ದಾರೆ. ಈ ತಿಂಗಳು ಮುಗಿಯುತ್ತಿದ್ದಂತೆ ನಿಮ್ಮ ಬಡತನವು ಶಾಶ್ವತವಾಗಿ ಕೊನೆಗೊಳಿಸಿ ಹೊರಟು ಹೋಗುತ್ತದೆ. ಮುಂಬರುವ 48 ಗಂಟೆಗಳ ಒಳಗೆ ಇಂತಹ ಪವಾಡ ನಡೆಯಲಿದೆ. ಇದನ್ನು ನೀವು ನಿಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮ ಗ್ರಹ ಕುಂಡಲಿಯ ಮೇಲೆ ಸಂಪತ್ತಿನ ದೇವತೆ ಕುಬೇರ ಮಹಾರಾಜರ ಅತ್ಯಂತ ದೊಡ್ಡ ಪವಾಡ ನಡೆಯಲಿದೆ. ಜೊತೆಗೆ ಧನದೇವತೆ ಲಕ್ಷ್ಮೀದೇವಿ ಮತ್ತು ಆರೋಗ್ಯ ಹಾಗೂ ಸಮೃದ್ಧಿಯಾದ ಧನ್ವಂತರಿ ದೇವರ ವಿಶೇಷ ಮಹಾಕೃಪೆ ನಿಮ್ಮ ರಾಶಿಯ ಮೇಲೆ ಒಟ್ಟಿಗೆ ಸುರಿಯಲಿದೆ. ಈ ಎಲ್ಲ ದೇವತೆಗಳು ನಿಮ್ಮ ಮನೆಗೆ ಆಗಮಿಸಲಿದ್ದಾರೆ. ಯಾವಾಗ ಈ 3 ದೇವತೆಗಳ ಸಂಯುಕ್ತ ದೃಷ್ಟಿ ಯಾವುದೇ ವ್ಯಕ್ತಿಯ ಜೀವನದ ಮೇಲೆ ಬೀಳುತ್ತದೆಯೋ ಸ್ನೇಹಿತರೆ, ಆ ವ್ಯಕ್ತಿಯು ಎಷ್ಟೇ ಜನ್ಮಾಂತರಗಳಿಂದ ದರಿದ್ರ ಅಥವಾ ಬಡವನಾಗಿದ್ದರೂ ಸಹ ಒಂದೇ ಕ್ಷಣದಲ್ಲಿ ಕೋಟ್ಯಾಂತರ ಮತ್ತು ಶತಕೋಟಿ ಆಸ್ತಿಯ ಒಡೆಯನಾಗುತ್ತಾನೆ. ಸರಿಯಾಗಿ ಅದೇ ದಿವ್ಯ ಘಟನೆ ಮತ್ತು ಪವಾಡ ಈಗ ಮುಂಬರುವ 2 ದಿನಗಳ ಒಳಗೆ ನಡೆಯಲಿದೆ. ಇಂದು ನಿಮ್ಮ ಜೀವನದ ಆ ರಹಸ್ಯ ನಿಧಿ ತೆರೆಯಲಿದೆ. ಅದು ನಿಮ್ಮ ಪೂರ್ಣ ಅಸ್ತಿತ್ವದ ದಿಶೆಯನ್ನೇ ಬದಲಾಯಿಸಿ ಬಿಡುತ್ತದೆ.
ಇಂಥ ಹಲವಾರು ರಹಸ್ಯ ದಿವ್ಯ ಸಂಕೇತಗಳು ಇವುಗಳ ಬಗ್ಗೆ ನೀವು ಇದುವರೆಗೂ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೀರಿ ಮತ್ತು ತಿಳಿಯದೇ ಇದ್ದೀರಿ. ಈಗ ನಿಮ್ಮ ಮುಂದೆ ಪ್ರಕಟವಾಗಲಿರುವ ಆ ಪವಾಡವನ್ನು ಕೇಳಿ ನಿಮ್ಮ ಕಣ್ಣುಗಳು ಆಶ್ಚರ್ಯದಿಂದ ಅಗುಲವಾಗುತ್ತವೆ. ಪ್ರತಿಯೊಂದು ಕರ್ಮಗಳ ಸಂಪೂರ್ಣ ಲೆಕ್ಕಾಚಾರ ಈ 2 ದಿನಗಳ ಒಳಗೆ ಸಿಗಲಿದೆ. ಈಗ ನಿಮ್ಮ ಗ್ರಹ ನಕ್ಷತ್ರಗಳ ಪ್ರಭಾವದಿಂದ ದೇವತೆಗಳ ಒಂದು ರಕ್ಷಣಾ ಕವಚ ನಿಮ್ಮ ಸುತ್ತಲೂ ನಿರ್ಮಾಣವಾಗಲಿದೆ. ನಿಮ್ಮ ಮನೆಯ ವಿಶೇಷ ಮೂಲೆ ಮತ್ತು ಸ್ಥಾನಗಳಲ್ಲಿ ಕೆಲವು ದಿವ್ಯ ಅದೃಶ್ಯ ಶಕ್ತಿಗಳ ತಾತ್ಕಾಲಿಕ ವಾಸವಾಗಿದೆ. ಈಗ ನಿಮ್ಮ ಮುಂಬರುವ ಸಮಯವು ಹೊಸ ಮತ್ತು ಸುವರ್ಣ ಇತಿಹಾಸವನ್ನು ಬರೆಯಲಿದೆ. ವರ್ಷಗಳಿಂದ ತೂಗುಡಿಸುತ್ತಿದ್ದ ನಿಮ್ಮ ಅದೃಷ್ಟವು ಈಗ ತಕ್ಷಣವೇ ಎಚ್ಚರಗೊಂಡಿದೆ ಮತ್ತು ನಿಮ್ಮ ಜೀವನದಲ್ಲಿ ಹರಿಯುವ ದಾರಿ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಇಂದಿನ ನಂತರ ನಿಮ್ಮ ಕನಸುಗಳು ತಾನಾಗಿಯೇ ಆಗುತ್ತಾ ಹೋಗುತ್ತವೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಸ್ವತಃ ಬಂದು ನಿಮ್ಮ ಪಾದಗಳನ್ನು ಚುಂಬಿಸುತ್ತದೆ. ಈ ದಿವ್ಯ ಶಕ್ತಿಗಳು ಈಗ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ವೈಭವ, ಕಾರು, ಬಂಗಲೆ ಅಥವಾ ಅಪಾರ ಸಂಪತ್ತಿನ ರಾಶಿಯನ್ನೇ ಹಾಕಲಿವೆ. ಜೀವನದ ಪ್ರತಿಯೊಂದು ಭೌತಿಕ ಸುಖವೂ ಈಗ ನಿಮಗೆ ಈ 2 ದಿನಗಳ ಒಳಗೆ ಸಿಗಲಿದೆ. ಯಾವ ಸಂತೋಷಕ್ಕಾಗಿ ನೀವು ವರ್ಷಗಳಿಂದ ಹಂಬಲಿಸುತ್ತಿದ್ದೀರೋ, ಯಾವುದಕ್ಕಾಗಿ ನೀವು ದೇವಸ್ಥಾನಗಳಿಗೆ ತೆರಳಿ ದೇವರ ಮುಂದೆ ಕೈ ಜೋಡಿಸಿ ಪ್ರಾರ್ಥಿಸುತ್ತಿದ್ದೀರೋ, ಪ್ರತಿಯೊಂದು ಆಸೆಯೂ ಈಡೇರುವ ಸಮಯ ಬಂದಿದೆ. ಈ 48 ಗಂಟೆಗಳ ಸಮಯವು ನಿಮಗೆ ಯಾವುದೇ ಸಾಮಾನ್ಯ ಸಮಯವಲ್ಲ. ಬದಲಿಗೆ ಸ್ನೇಹಿತರೆ, ಅದು ಆ ಬದಲಾವಣೆಯ ಸಮಯವಾಗಿದ್ದು ಸ್ವತಃ ವಿಧಾತನೇ ನಿಮ್ಮ ಜೀವನದ ಒಂದು ಹೊಸ ಮತ್ತು ಭವ್ಯ ಅಧ್ಯಾಯವನ್ನು ಬರೆಯಲಿದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದರಂತೆ ಸ್ನೇಹಿತರೆ ಇಂತಹ ಅದ್ಭುತ ಶುಭ ಸುದ್ದಿಗಳು ಬರಲಿವೆ. ಎಂದರೆ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹರಡಿದವರು ಮತ್ತು ನಿಮ್ಮನ್ನು ಕಂಡು ಹೊಟ್ಟೆ ಉರಿದುಕೊಳ್ಳುವ ಕಠಿಣ ಶತ್ರುಗಳು ಸಹ ನೀವು ಮುಂದೆ ಸಾಗುವುದನ್ನು ನೋಡಲು ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದು ಸ್ವತಃ ಬ್ರಹ್ಮದೇವ ಮತ್ತು ವಿಧಾತನ ಅಚಲ ನಿರ್ಧಾರವಾಗಿದೆ. ಇದನ್ನು ಈಗ ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯಲಿದ್ದಾರೆ. ಆಯ್ಕೆಯಾದ ಕೆಲವು ಅದೃಷ್ಟವಂತ ವ್ಯಕ್ತಿಗಳಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ಯಾರ ಅದೃಷ್ಟವು ಕೋಟಿಗಳಲ್ಲಿ ಒಬ್ಬರಿಗೆ ಮಾತ್ರ ಹೊಡೆಯುತ್ತದೆಯೋ ಅವರಂತೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾವಾಗ ಲಕ್ಷ್ಮೀದೇವಿ, ಕುಬೇರ ದೇವ ಮತ್ತು ಧನ್ವಂತರಿ ದೇವರು ಒಟ್ಟಿಗೆ ಯಾವುದೇ ಮನುಷ್ಯನ ಕುಂಡಲಿಯ ಶುಭ ಸ್ಥಾನದಲ್ಲಿ ವಿರಾಜಮಾನರಾಗುತ್ತಾರೋ ಆಗ ಸ್ನೇಹಿತರೆ ಆ ವ್ಯಕ್ತಿಯ ಜೀವನದಲ್ಲಿ ತಕ್ಷಣವೇ ಯಶಸ್ಸು ಮತ್ತು ವೈಭವದ ಒಂದು ನಿರಂತರ ಸರಣಿ ಪ್ರಾರಂಭವಾಗುತ್ತದೆ. ಸರಿಯಾಗಿ ಅದೇ ದಿವ್ಯ ಪವಾಡ ಈಗ 2 ದಿನಗಳಲ್ಲಿ ನಿಮ್ಮೊಂದಿಗೆ ನಡೆಯಲಿದೆ. ಎಲ್ಲಕ್ಕಿಂತ ಮೊದಲು ನಿಮಗೆ ಸ್ನೇಹಿತರೆ ಸಣ್ಣದಾದರೂ ಅತ್ಯಂತ ಸಂಪೂರ್ಣ ಶುಭ ಸುದ್ದಿ ಸಿಗಲಿದೆ. ಅದರ ಬೆನ್ನಲ್ಲೇ 2ನೆಯ ದೊಡ್ಡ ಶುಭ ಸುದ್ದಿ ಸಿಗಲಿದೆ. ನಂತರ ತಕ್ಷಣವೇ ಇಂಥ 3ನೆಯ ಅನಿರೀಕ್ಷಿತ ಶುಭ ಸುದ್ದಿ ನಿಮ್ಮ ಮುಂದೆ ಬರಲಿದೆ. ಅದು ನಿಮ್ಮ ಸಂಪೂರ್ಣ ಜಗತ್ತನ್ನು ಮತ್ತು ನಿಮ್ಮ ಅದೃಷ್ಟವನ್ನು ಒಂದೇ ಕ್ಷಣದಲ್ಲಿ ತಿರುಗಿಸಿ ಬಿಡುತ್ತದೆ. ಇಂದು ಈ ದೇವತೆಗಳ ವಿಶೇಷ ಮತ್ತು ರಹಸ್ಯಮಯ ಸಂಕೇತಗಳು ನಿಮ್ಮ ಮನೆಯ ಸುತ್ತಮುತ್ತ ಮತ್ತು ವಾತಾವರಣದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿವೆ. ಯಾವ ಅನೇಕ ದೊಡ್ಡ ರಹಸ್ಯಗಳಿಂದ ನೀವು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೀರೋ ಅವುಗಳ ಪರದೆ ಈಗ ಸರಿಯಲಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿರುವ ತುಳಸಿ ಗಿಡದ ಬಳಿ ಮತ್ತು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಮಗೆ ಕೆಲವು ವಿಶೇಷ ರೀತಿಯ ದಿವ್ಯ ಪ್ರಭಾವದ ಅನುಭವ ಉಂಟಾಗಲಿದೆ. ಇದು ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರ ಶುಭ ಪಾದಗಳು ನಿಮ್ಮ ಮನೆಗೆ ಬಂದಿವೆ ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ಯಾವಾಗ ಈ ದಿವ್ಯ ಶಕ್ತಿಗಳು ಯಾವುದೇ ಮನೆ ಪ್ರವೇಶಿಸುತ್ತವೆಯೋ ಆಗ ಮನೆಯ ಬಡತನದ ಮೂಟೆ ತಾನಾಗಿ ನಾಶವಾಗುತ್ತದೆ. ಈ ಅವಧಿಯಲ್ಲಿ ನಿಮಗೆ ಜೀವನದಲ್ಲಿ ಅದ್ಭುತವಾದ ಪೂರ್ವ ಯಶಸ್ಸು ಸಿಗಲಿದೆ. ಹೌದು ಸ್ನೇಹಿತರೆ, ಉದ್ಯೋಗಿಗಳಿಗೆ ತಕ್ಷಣವೇ ದೊಡ್ಡ ಹುದ್ದೆ ಅಥವಾ ಬಡ್ತಿಯ ಸುದ್ದಿ ಬರಬಹುದು. ಇತ್ತ ವ್ಯಾಪಾರ ಮಾಡುವ ವ್ಯಕ್ತಿಗಳ ಕೈಗೆ ಸ್ನೇಹಿತರೆ ಯಾವುದೋ ದೊಡ್ಡ ಒಪ್ಪಂದ ಅಥವಾ ಡೀಲ್ ಸಿಗಲಿದೆ. ಅದು ಅವರ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸಿಬಿಡಲಿದೆ. ವರ್ಷಗಳಿಂದ ಸಿಲುಕಿಕೊಂಡಿದ್ದ ಅಥವಾ ಮುಳುಗಿ ಹೋಗಿದ್ದ ಹಣವು ತಕ್ಷಣವೇ ಹಿಂತಿರುಗಲು ಪ್ರಾರಂಭವಾಗುತ್ತದೆ. ಈ ಅಪಾರ ಯಶಸ್ಸು ಮತ್ತು ಧನಾಗಮನ ಜೊತೆಗೆ ನೀವು ಈ ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ. ಅದೃಷ್ಟವು ಇಷ್ಟೊಂದು ವೇಗವಾಗಿ ಬದಲಾಗುತ್ತಿರುವಾಗ ನಿಮ್ಮ ಗುಪ್ತ ಶತ್ರುಗಳು ಮತ್ತು ಅಸೂಯೆ ಪಡುವ ಜನರು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನೀವು ನಿಮ್ಮ ಮುಂಬರುವ ವಿಷಯಗಳು ಮತ್ತು ಸಂತೋಷಗಳ ಯಶಸ್ಸಿನ ಬಗ್ಗೆ ಯಾವುದೇ ಹೊರಗಿನ ಅಥವಾ ಅಪರಿಚಿತ ವ್ಯಕ್ತಿಯೊಂದಿಗೆ ಮರೆತು ಸಹ ಚರ್ಚಿಸಬಾರದು. ಗುಪ್ತ ಯೋಜನೆಗಳನ್ನು ಅವು ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೂ ಮುಚ್ಚಿಡಿ. ನೀವು ನಿಮ್ಮ ಮಾಹಿತಿಯ ಮೇಲೆ ನಿಯಂತ್ರಣ ಹೊಂದಿರಬೇಕು ಮತ್ತು ಯಾವುದೇ ರೀತಿಯ ಗರ್ವ ಅಥವಾ ಅಹಂಕಾರದಿಂದ ದೂರವಿರಬೇಕು. ಏಕೆಂದರೆ ಸ್ನೇಹಿತರೆ, ಅಹಂಕಾರ ಒಂದೇ ಲಕ್ಷ್ಮೀದೇವಿಯ ವಾಸವನ್ನು ಭಂಗಗೊಳಿಸುವ ದುರ್ಗುಣವಾಗಿದೆ. ಯಶಸ್ಸಿನ ಈ ಸಮಯವು ನಿಮಗೆ ಅಪಾರ ಗೌರವ, ಸನ್ಮಾನ, ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ಒಂದು ಹೊಸ ಎತ್ತರ ಸ್ಥಾನವನ್ನು ತಂದುಕೊಡಲಿದೆ.
ಇದುವರೆಗೂ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದ, ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಿದ್ದ ಮತ್ತು ನಿಮ್ಮ ವಿನಾಶಕ್ಕಾಗಿ ಕಾಯುತ್ತಿದ್ದ ಶತ್ರುಗಳು ಈಗ ನಿಮ್ಮ ಅನಿರೀಕ್ಷಿತ ಯಶಸ್ಸನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡು ಒಬ್ಬೊಬ್ಬರಾಗಿ ನಿಮ್ಮ ಮುಂದೆ ತಲೆಬಾಗಲು ಬದ್ಧರಾಗುತ್ತಾರೆ. ದೇವರ ಈ ನ್ಯಾಯವನ್ನು ನೋಡಿ ನಿಮ್ಮ ವಿರೋಧಿಗಳು ಕಂಗಾಲಾಗುತ್ತಾರೆ ಮತ್ತು ನಿಮ್ಮ ಪ್ರಗತಿಯ ಹಾದಿಯನ್ನು ಸಂಪೂರ್ಣವಾಗಿ ಸುಗಮವಾಗುತ್ತದೆ. ಈ ಅತ್ಯಂತ ಶುಭ ಸಮಯದಲ್ಲಿ ಧನ್ವಂತರಿ ದೇವರ ಕೃಪೆಯಿಂದ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ವರ್ಷಗಳಷ್ಟು ಹಳೆಯದಾದ ಗುಣಪಡಿಸಲಾಗದ ರೋಗಗಳು, ಶಾರೀರಿಕ ನೋವು ಮತ್ತು ಮಾನಸಿಕ ಒತ್ತಡಗಳು ಸಂಪೂರ್ಣವಾಗಿ ಕೊನೆಗೊಳ್ಳಲಿವೆ. ನಿಮಗೆ ಉತ್ತಮ ಆರೋಗ್ಯ ಲಭಿಸಲಿದೆ. ಇದರಿಂದ ನೀವು ಈ ಸಂಪತ್ತು ಮತ್ತು ಸುಖ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಸ್ನೇಹಿತರೆ, ಬರಲಿರುವ ಪ್ರತಿಯೊಂದು ಅಡೆತಡೆಯೂ ಈಗ ಮೇಣದಂತೆ ಕರಗಲಿದೆ. ನೀವು ಪೂರ್ಣ ಶ್ರದ್ಧೆ, ನಂಬಿಕೆ ಮತ್ತು ಸಕಾರಾತ್ಮಕತೆಯೊಂದಿಗೆ ಈ ಬರಲಿರುವ ಸಮಯವನ್ನು ಸ್ವಾಗತಿಸಬೇಕಾಗುತ್ತದೆ. ಸ್ನೇಹಿತರೆ, ಈಗ ಪ್ರಗತಿ, ಸಾಧನೆ ಮತ್ತು ಯಶಸ್ಸು ನಿಮ್ಮ ಪಾದಗಳನ್ನು ತಾಗಲಿವೆ. ದೇವರ ದಯೆ, ದೇವರಿಂದ ನೀಡಲಾಗುತ್ತಿರುವ ಈ ಶ್ರೇಷ್ಠ ಅವಕಾಶದ ಪೂರ್ಣ ಪ್ರಯೋಜನವನ್ನು ಪಡೆಯಬೇಕಾಗಿದೆ. ನಿಮ್ಮ ನಂಬಿಕೆ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳೇ ಈಗ ನಿಮ್ಮ ಅತಿ ದೊಡ್ಡ ಕವಚವಾಗಿ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮನ್ನು ಸಮೃದ್ಧಿಯ ಅತ್ಯುನ್ನತ ಶಿಖರಕ್ಕೆ ತಲುಪಿಸುತ್ತದೆ. ಹೌದು ಸ್ನೇಹಿತರೆ, ನಾವು ನಿಮ್ಮೆಲ್ಲರ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇದರೊಂದಿಗೆ ಈ ಸುವರ್ಣ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾರ ವಿರುದ್ಧ ಕೆಡುಕು ಅಥವಾ ದ್ವೇಷದ ಭಾವನೆಯನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ವಿಶೇಷವಾಗಿ ನೆನಪಿನಲ್ಲಿ ಇಡಬೇಕು. ಕುಬೇರ ಮಹಾರಾಜರ ಹಾಗೂ ಲಕ್ಷ್ಮೀದೇವಿಯ ಅಪಾರ ಕೃಪೆ ನಿಮ್ಮ ಮನೆಯ ಮೇಲೆ ಸುರಿಯಲಿದೆ. ಆದ್ದರಿಂದ ಮನೆಯ ಹಿರಿಯರನ್ನು ಮತ್ತು ಮಹಿಳೆಯರನ್ನು ಗೌರವಿಸುವುದು ಅಗತ್ಯವಾಗಿದೆ. ಮನೆಯ ವಾತಾವರಣವನ್ನು ಯಾವಾಗಲೂ ಶಾಂತ, ಸ್ವಚ್ಛತೆ ಹಾಗೂ ಪವಿತ್ರವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಸ್ವಚ್ಛತೆ ಮತ್ತು ಶುದ್ಧತೆ ಇರುವ ಸ್ಥಳದಲ್ಲಿ ಲಕ್ಷ್ಮೀದೇವಿಯು ನಿರಂತರವಾಗಿ ವಾಸಿಸುತ್ತಾಳೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಬದಲಾವಣೆಯು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿಯೂ ಮಧುರತೆಯನ್ನು ತರಲಿದೆ. ನಿಮ್ಮಿಂದ ಬಹುಕಾಲದಿಂದ ಮುನಿಸಿಕೊಂಡಿದ್ದ ಸಂಬಂಧಿಕರು ಈಗ ನಿಮ್ಮತ್ತ ಪ್ರೀತಿ ಮತ್ತು ಗೌರವದ ಹಸ್ತವನ್ನು ಚಾಚಲಿದ್ದಾರೆ. ಜೀವನದಲ್ಲಿ ಸುಖ, ಶಾಂತಿಯನ್ನು ಸಮ್ಮಿಲನವನ್ನು ಎಷ್ಟಿರುತ್ತದೆ ಎಂದರೆ ನೀವು ಆನಂದವನ್ನು ಅನುಭವಿಸಿರಿ. ಹೌದು ಸ್ನೇಹಿತರೆ, ಮುಂಬರುವ 2 ದಿನಗಳೊಳಗೆ ಇದು ನಿಮ್ಮ ಜೀವನದ ಸತ್ಯವಾಗಲಿದೆ. ಈ ಮಹಾ ಸಂಯೋಗದ ಸಮಯದಲ್ಲಿ ಧನ್ವಂತರಿ ದೇವರ ಕೃಪೆ ಪಡೆಯಲು ಮತ್ತು ನಿಮ್ಮ ಜೀವನದಿಂದ ಪ್ರತಿಯೊಂದು ರೀತಿಯ ರೋಗ, ದುಃಖ, ಬಡತನ ಹಾಗೂ ಗ್ರಹದೋಷಗಳನ್ನು ಸದಾಕಾಲಕ್ಕೆ ಕೊನೆಗೊಳಿಸಲು ನೀವು ಒಂದು ಅತ್ಯಂತ ಸರಳ ಮತ್ತು ಕರಾರುವಕ್ಕಾದ ಪರಿಹಾರವನ್ನು ಮಾಡಬೇಕಾಗಿದೆ. ಏಕೆಂದರೆ ಈ ಪರಿಹಾರವೇ ನಿಮ್ಮ ಜೀವನವನ್ನು ಎತ್ತರ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತದೆ. ಅದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರಭಾವವು ಎಷ್ಟರ ಮಟ್ಟಿಗೆ ಪ್ರಾರಂಭವಾಗುತ್ತದೆ ಎಂದರೆ, ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಇಡೀ ಕುಟುಂಬಕ್ಕೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನೀವು ಮಾಡಬೇಕಾದದ್ದು ಇಷ್ಟೇ. ಗಮನವಿಟ್ಟು ಕೇಳಿ. ಸಂಜೆ ಅಥವಾ ಮುಂಜಾನೆಯ ಸಮಯದಲ್ಲಿ ಸ್ನಾನ ಮಾಡಿದ ನಂತರ ಸ್ವಚ್ಛವಾಗಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಧನ್ವಂತರಿ ದೇವರು ಮತ್ತು ಲಕ್ಷ್ಮೀದೇವಿಯ ಮೂರ್ತಿಯ ಅಥವಾ ಭಾವಚಿತ್ರದ ಮುಂದೆ ಶುದ್ಧ ತುಪ್ಪದ 4 ಮುಖದ ದೀಪವನ್ನು ಹಚ್ಚಿ, ದೀಪದಲ್ಲಿ ಸ್ವಲ್ಪ ಅಖಂಡ ಅರಿಶಿನ ಮತ್ತು 2 ಲವಂಗಗಳನ್ನು ಹಾಕಿ, ತರುವಾಯ ಧನ್ವಂತರಿ ದೇವರನ್ನು ಧ್ಯಾನಿಸುತ್ತಾ ಅವರ ಪರಮ ಪವಿತ್ರ ಮತ್ತು ಮಂತ್ರವನ್ನು ಪೂರ್ಣ ಶ್ರದ್ಧೆಯಿಂದ ಕನಿಷ್ಠ 108 ಬಾರಿಯಾದರೂ ಜಪಿಸಿ. ಆ ಮಂತ್ರವು ಹೀಗಿದೆ: ಓಂ ನಮೋ ಭಗವತಿ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರೇ ಅಮೃತ ಕ್ಷಯಹಸ್ತಾಯ ಸರ್ವಭಯ ವಿನಾಶ ಸರ್ವರೋಗ ನಿವಾರಣಾಯ ತ್ರಿಲೋಕಪತಾಯ ತ್ರಿಲೋಕನಾಥಾಯ ಶ್ರೀ ವಿಷ್ಣು ಸ್ವರೂಪಾಯ ಶ್ರೀ ಧನ್ವಂತರಿ ಸ್ವರೂಪಾಯ ಶ್ರೀ ಶ್ರೀ ಔಷಧಚ್ಚ ಚಕ್ರ ನಾರಾಯಣ ನಮಃ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ಉದ್ದದ ಮಂತ್ರವನ್ನು ಉಚ್ಚರಿಸಲು ಕಷ್ಟವೆನಿಸಿದರೆ, ಧನ್ವಂತರಿ ದೇವರ ಸರಳ ಮಂತ್ರವಾದ ಓಂ ಧನ್ವಂತರೇ ನಮಃ ಎಂದು ಮಂತ್ರವನ್ನು ಪೂರ್ಣ ಶ್ರದ್ಧೆಯಿಂದ ಜಪಿಸಿ. ಪೂರ್ಣಗೊಂಡ ನಂತರ ಧನ್ವಂತರಿ ದೇವರಲ್ಲಿ ನಿಮ್ಮ ಉತ್ತಮ ಆರೋಗ್ಯ, ಅಪಾರ ಸಂಪತ್ತು ಮತ್ತು ಸುಖಮಯ ಜೀವನಕ್ಕಾಗಿ ಪ್ರಾರ್ಥಿಸಿ ಹಾಗೂ ಆ ದ್ವೀಪದ ಜ್ವಾಲೆ ಆರತಿಯನ್ನು ನಿಮ್ಮ ಇಡೀ ಮನೆಗೆ ತೋರಿಸಿ. ಈ ದಿವ್ಯ ಪರಿಹಾರವನ್ನು ಮಾಡುತ್ತಿದ್ದಂತೆ ನಿಮ್ಮ ಜಾತಕದ ಎಲ್ಲ ಸುತ್ತವಾಗಿದ್ದ ಶುಭ ಗ್ರಹಗಳು ತಕ್ಷಣವೇ ಜಾಗೃತಗೊಳ್ಳುತ್ತವೆ ಮತ್ತು ಕುಬೇರ ಮಹಾರಾಜರ ಖಜಾನೆಯ ಬಾಗಿಲು ನಿಮಗಾಗಿ ಸದಾಕಾಲಕ್ಕೂ ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಬರುತ್ತಿದ್ದ ಸಂಪತ್ತಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ಮನೆಯಲ್ಲಿ ಹಣದ ಹರಿವು ಎಷ್ಟರ ಮಟ್ಟಿಗೆ ಪ್ರಾರಂಭವಾಗುತ್ತದೆ ಎಂದರೆ ಅದನ್ನು ನೋಡಿ ನೀವೇ ಆಶ್ಚರ್ಯಚಕಿತರಾಗುವಿರಿ. ಈಗ ನಿಮ್ಮ ಯಾವುದೇ ಕೆಲಸವೂ ಅಪೂರ್ಣವಾಗಿ ಉಳಿಯುವುದಿಲ್ಲ.
ಬರಲಿರುವ ಪ್ರತಿಯೊಂದು ಕ್ಷಣವೂ ನಿಮಗಾಗಿ ಸಂತೋಷದ ಹೊಸ ಉಡುಗೊರೆಯನ್ನು ತರಲಿದೆ. ಇದರ ಮೇಲೆ ಪೂರ್ಣ ನಂಬಿಕೆ ಇಡಿ. ಈಗ ನಿಮ್ಮ ಯಾವುದೇ ಕೆಲಸ ನಿಲ್ಲುವುದಿಲ್ಲ ಮತ್ತು ನಿಮ್ಮ ಎಲ್ಲ ಬಾಕಿ ಉಳಿದ ಕೆಲಸಗಳು ತಕ್ಷಣವೇ ನೆರವೇರುತ್ತವೆ. ಬರಲಿರುವ ಪ್ರತಿಯೊಂದು ಕ್ಷಣವೂ ನಿಮಗಾಗಿ ಸಂತೋಷ ಹೊಸ ಕೊಡುಗೆಯನ್ನು ತರಲಿದೆ. ಇವರ ಅವಕಾಶದ ಮೇಲೆ ಪೂರ್ಣ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಅಲೌಕಿಕ ಅವಕಾಶದ ಪೂರ್ಣ ಪ್ರಯೋಜನಗಳನ್ನು ಪಡೆಯಿರಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.